ಹಾಯ್ ಗಾಯ್ಸ್, ಇವಾಗ ನಾನು ನಂಜನಗೂಡಿಂದ ಮೈಸೂರಿಗೆ ಹೊರಡ್ತಿದ್ದೀವಿ. ಯಾವುದ್ರಲ್ಲಿ ಅಂದರೆ ಬರೀ ಆಟೋದಲ್ಲೇ, ಯಾಕಂದರೆ ಸಿಲಿಂಡರ್ ಎಲ್ಲ ಬಸ್ಸಲ್ಲಿ ಅಲೋ ಮಾಡಲ್ಲ ಅಂತ ಆಟೋದಲ್ಲೇ ನಾನು ನಮ್ಮ ಫ್ಯಾಮಿಲಿ ಪೂರ್ತಿ ಕೂತ್ಕೊಂಡು ಹೊರಟ್ವಿ. ಗಾಯ್ಸ್, ನಾವು ವಾಪಸ್ ಪುನಃ ಮೈಸೂರು ಕಡೆಗೆ ಹೋಗ್ತಾ ಇದ್ದೀವಿ. ನಾನು, ನಮ್ಮ ಮಾವ, ನಮ್ಮ ಆಶಾ ಅಕ್ಕ ಮತ್ತು ನಮ್ಮ ಮಮ್ಮಿ, ನಮ್ಮ ಅಣ್ಣ ಅವರೆಲ್ಲ ಹೋಗ್ತಾ ಇದ್ದೀವಿ ಗಾಯ್ಸ್. ಸೊ ಗಾಯ್ಸ್, ನಾನು ಸಿಲಿಂಡರ್ ಬರಬೇಕಿತ್ತು. ನಾನು ಕರೆಕ್ಟಾಗೇ ತಂದಿರಲಿಲ್ಲ. ತುಂಬಿರೋದನ್ನ ಬರಬೇಕಿತ್ತು ನಮ್ಮ ಮನೆಯಿಂದ. ಆದರೆ ನಾನು ತುಂಬಿಲ್ದಿರೋದನ್ನ ತಗೊಬಂದ್ಬಿಟ್ಟಿದ್ದೆ. 2 ಸಿಲಿಂಡರ್ ಅಕ್ಕಪಕ್ಕ ಇದ್ದಿದ್ದರಿಂದ ನನಗೇನೆ ಕನ್ಫ್ಯೂಸ್ ಆಗೋಯ್ತು ಗಾಯ್ಸ್. शाबाश बेटा, बहुत बढ़िया. ಸೊ ಗಾಯ್ಸ್, ನಾನು ನಮ್ಮ ಮನೆಯವರೆಲ್ಲರೂ ನಮ್ಮ ಮನೆಗೆ ತಲುಪಾಯ್ತು ಗಾಯ್ಸ್. ಸೊ ನೋಡ್ಬೋದು ನೀವು ಈಗ. ಆಲ್ರೆಡಿ ನಾನು ಒಳಗೆ ಬರೋಕ್ಕಿಂತ ಮುಂಚೆ ಎಲ್ಲರೂ ಕೂತ್ಕೊಂಡು ಆರಾಮಾಗಿ ಜಾಲಿಯಾಗಿ ಮಾತಾಡ್ತಾ ಕೂತ್ಕೊಬಿಟ್ಟವ್ರೆ. ಅದರಲ್ಲೂ ನನ್ನ ತಮ್ಮನೂ ಸೇರ್ಕೊಬಿಟ್ಟವನೇ ಅಲ್ಲಿ ನೋಡಿ ಗಾಯ್ಸ್. ಅವ್ರು ಏನೋ ಮಾತಾಡ್ಕೊತಿದ್ರೆ ಇವನು ಮಧ್ಯದಲ್ಲಿ ಹೋಗಿ ಸೇರ್ಕೊಂಡವನೆ. ಸೊ ನೋಡಿ ಗಾಯ್ಸ್, ನಮ್ಮಮ್ಮ ಆಲ್ರೆಡಿ ಕಾಫಿ ಕಾಯಿಸ್ಕೊಬಂದು ಎಲ್ಲರಿಗೂ ಕೊಟ್ಟವ್ರೆ ನೋಡಿ ಇಲ್ಲಿ. ಸೊ ಗಾಯ್ಸ್, ಕಾಫಿ ಎಲ್ಲ ಕುಡ್ದಾಯ್ತು. ಮನೇಲಿ ನೀರು ಖಾಲಿ ಆಯಿತು ಅಂತ ನಾನು ಟ್ಯಾಂಕಿಲಿ ನೀರು ತರಕ್ಕಂತ ಹೊರಡ್ತಿದ್ದೀನಿ ಗಾಯ್ಸ್. ಸೊ ಗಾಯ್ಸ್, ಕೆಳಗಡೆ ನನ್ನ ಸೈಕಲ್ ತಗೊಬಂದ್ಬಿಟ್ಟು ನೀರು ತರೋಣ ಅಂತ ಹೋಗ್ತಾ ಇದ್ದೀನಿ ಗಾಯ್ಸ್. ನನ್ನ ತಮ್ಮ ಎಲ್ಲೋ ನಿಂತಿರುಗ್ತಿದ್ದೀನಿ, ಯಾಕಂದರೆ ಸೈಕಲ್ ಹಿಡ್ಕೊಳಕ್ಕೆ ಸಪೋರ್ಟಿಗೆ ಬೇಕಲ್ವ, ಅದಕ್ಕೇನೆ. ಸೊ ಗಾಯ್ಸ್, ಅಂತೂ ಇಂತೂ ನನ್ನ ತಮ್ಮ ಸಿಕ್ಬಿಟ್ಟ. ಅವನ್ನ ಕರ್ಕೊಂಡು ಇವಾಗ ನೀರು ತರೋಣ ಅಂತ ಹೋಗ್ತಾ ಇದ್ದೀನಿ ಗಾಯ್ಸ್. ಸೊ ಗಾಯ್ಸ್, ನೀರೆಲ್ಲ ತಂದಾದ್ಮೇಲೆ ನಾನು, ನಮ್ಮ ಆಶಾ ಅಕ್ಕ, ನಮ್ಮ ಮಾವ ಎಲ್ಲರೂ ಸೇರಿ ನಮ್ಮ ದೊಡ್ಡಮ್ಮನ ಮನೆ ಕಡೆ ಹೊರಡ್ತಿದ್ದೀವಿ ಗಾಯ್ಸ್. ಯಾಕಂದರೆ ಆಶಾಕ್ಕನೂ ನಮ್ಮ ದೊಡ್ಡಮ್ಮನ ಸ್ವಲ್ಪ ಮೀಟ್ ಮಾಡಬೇಕಿತ್ತು, ಅದಕ್ಕೋಸ್ಕರ ಹೋಗ್ತಿದ್ದೀವಿ ಗಾಯ್ಸ್. ಸೊ ಗಾಯ್ಸ್, ನಾವು ಇವಾಗ ಎಲ್ಲರೂ ನಮ್ಮ ಮನೆ ಮೆಟ್ಲು ಇಳಿದ್ಬಿಟ್ಟು ನಮ್ಮ ದೊಡ್ಡಮ್ಮನ ಮನೆ ಕಡೆಗೆ ಇವಾಗ ಓಡ್ತಾ ಇದ್ದೀವಿ ಗಾಯ್ಸ್. ಸೊ ಗಾಯ್ಸ್, ಇವಾಗ ಜಸ್ಟು ನಮ್ಮ ದೊಡ್ಡಮ್ಮನ ಮನೆಗೆ ನಾನು, ನಮ್ಮ ಅಕ್ಕ ಎಲ್ಲರೂ ಬಂದು ರೀಚ್ ಆಗಿದ್ದೀವಿ ಗಾಯ್ಸ್. ಹಲೋ. ಈಗ ನಾನು, ನಮ್ಮ ಅಣ್ಣ, ನಮ್ಮ ರೂಬಿ, ನಮ್ಮ ರಚ್ಚು ಮತ್ತು ನಮ್ಮ ಮಂಜು ಮಾಮ, ನಮ್ಮ ಆಶಾ ಅಕ್ಕ ಎಲ್ಲರೂ ಹೋಗ್ತಾ ಇದ್ದೀವಿ. ಅಲ್ಲಿ ನಾಯಿ ಆಲ್ರೆಡಿ ಬೊಗ್ಲಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದೆ ನಮ್ಮ ರೂಬಿನ ನೋಡಿಬಿಟ್ಟು. ಸೊ ಫೈನಲಿ ನಾವು ನಮ್ಮ ದೊಡ್ಡಮ್ಮನ ಮನೆ ಬಂದ್ವಿ. ಮನೆಗೆ ಹೋದ್ಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಬಾಯ್. ಸೊ ಗಾಯ್ಸ್, ಇವಾಗ ನಮ್ಮ ದೊಡ್ಡಮ್ಮನ ಮನೆಯಿಂದ ನಮ್ಮ ಮನೆಗೆ ಬಂದ್ವಿ ಗಾಯ್ಸ್. ನಾವು ಮನೆಗೆ ಬರೋಷ್ಟರಲ್ಲಿ ನಮ್ಮಮ್ಮ ಗೀ ರೈಸ್ ಮತ್ತು ಚಿಕನ್ ಚಾಪ್ಸ್ ಮಾಡಿದ್ರು ಗಾಯ್ಸ್. ತಿಂದ್ವಿ, ತುಂಬ ಸಖತ್ತಾಗಿತ್ತು ಗಾಯ್ಸ್. ಸೊ ಗಾಯ್ಸ್, ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗಾಯ್ಸ್. ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಗಾಯ್ಸ್. ಥ್ಯಾಂಕ್ ಯು. ಅಷ್ಟೇ.